ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫುಡಿ ಸಡಾ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಬಂದಿದ್ದೀವಿ. ಅದೇನೇ ಕಿಚನ್ ಅಂದರೆ ಈ ಮಾಡ್ಯುಲರ್ ಕಿಚನ್ ಹೇಗಿರುತ್ತೆ ಮತ್ತು ನೀವು ಯಾವ ಥರ ಡಿಸೈನ್ ಮಾಡ್ಬೋದು ಮತ್ತು ನೀವು ಇರೋ ಕಿಚನನ್ನು ಯಾವ ಥರ ಸ್ಪೇಷಿಯಸ್ ಆಗಿ ಇಟ್ಕೋಬೋದು, ಅಥವಾ ನೀವೇನಾದರೂ ಮನೆ ಕಟ್ತಾ ಇದ್ದರೆ ಕಿಚನ್ನ ಯಾವ ಥರ ಡಿಸೈನ್ ಮಾಡಬೇಕು ಅಂತ ಒಂದು ಒಳ್ಳೆ ಐಡಿಯಾ ಕೊಡುವಂತಹ ವಿಡಿಯೋ ಇದು. ಮತ್ತು ಇದರಲ್ಲಿ ಇಟಾಲಿಯನ್ ಕಲೆಕ್ಷನ್ ಆಗಿರ್ಬೋದು ಮತ್ತು ಯಾವ್ಯಾವ ಥರ ಡಿಸೈನ್ಸು ವೆರೈಟೀಸ್ ಎಲ್ಲ ಬಂದಿದೆ, ಅಪ್ಡೇಟ್ ಆಗಿದೆ ಕಿಚನ್ನು, ಅದನ್ನೆಲ್ಲ ನಾವು ನಿಮಗೆ ತೋರಿಸ್ತೀವಿ. ಮಾಡ್ಯುಲರ್ ಕಿಚನ್ದು ಪಾರ್ಟ್ 1 ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ಲಿದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಅದರ ಸಜೆಷನ್ ಕೂಡ ಬರುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನ ನೀವು ಪಡಿಬಹುದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ನೋಡೋಣ. ಐಕಿಯಾನಲ್ಲಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಹಾಗೆಯೇ ಕ್ವಾಲಿಟಿಗೆ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಯಾವುದು ಕೂಡ ನಿಮಗೆ ಲೋ ಕ್ವಾಲಿಟಿ ಐಟಮ್ಸ್ ಅಂತಲೇ ಹೇಳೋ ಹಾಗಿಲ್ಲ, ಅಷ್ಟು ಒಂದು ಒಳ್ಳೆ ಕ್ವಾಲಿಟಿ ಆಗಿರೋ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ಪ್ರೈಸ್ ಕೂಡ ಹಾಗೆಯೇ ರೀಸನಬಲ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ಏನಿದೆ ಕಿಚನ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಇಲ್ಲ ಒಂದು ಲಿವಿಂಗ್ ರೂಮ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ನೀವು ತಗೊಳ್ಳದೇ ಇದ್ರೂ ಕೂಡ ಯಾವ್ಯಾವುದನ್ನು ಯಾವ್ಯಾವ ಥರ ಇಟ್ಕೋಬೋದು ಅನ್ನೋ ಒಂದು ಒಳ್ಳೆ ಕಾನ್ಷಿಯಸ್ ಐಡಿಯಾ ಬರುತ್ತೆ. ನೋಡಿ, ಇದು ಬಂದು ಇದೊಂಥರ ಕಿಚನ್ನು. ನೋಡಿ, ಮೇಲೆ ಶೆಲ್ಫ್ಸ್ ಏನಿಲ್ಲ, ಜಸ್ಟ್ ಒಂದು ಚಿಮ್ನಿ ಲೊಕೇಟ್ ಮಾಡಿದ್ದಾರೆ. ಒಂಥರ ಸಿಂಪಲ್ ಆಗಿರೋ ಕಿಚನ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಓವೆನ್ ಲೊಕೇಟ್ ಮಾಡಿದ್ದಾರೆ ಮತ್ತು ಅದರ ಸುತ್ತ ನೀವು ಏನಾದರೂ ಕುಕ್ಕಿಂಗ್ ಯುಟಿಲಿಟೀಸ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಶೆಲ್ಫ್ಸ್ಗಳಾಗಿರ್ಬೋದು ಮತ್ತು ನೀವು ಏನು ಅಡುಗೆ ವಸ್ತುಗಳಿದೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಶೆಲ್ಫ್ಸ್ ಥರ ಮಾಡಿದ್ದಾರೆ. ಅದು ಒಂದು ಓವೆನ್ ಸುತ್ತ. ಮತ್ತು ಇಲ್ಲಿ ಬಂದು ನೀವು ಈ ಸ್ಪೂನ್ಸ್ ಆಗಿರ್ಬೋದು, ನೈಫ್ಸ್ ಆಗಿರ್ಬೋದು ಮತ್ತು ಪ್ಲೇಟ್ಸ್ ಆಗಿರ್ಬೋದು, ಸೊ ಇದೆಲ್ಲ ಇಟ್ಕೋಬೋದು. ಸೊ ಅದಕ್ಕೆ ಒಂದು ಡ್ರಾಯರ್ ಥರ ಮಾಡಿದ್ದಾರೆ ಶೆಲ್ಫ್ ಒಳಗಡೆನೆ. ನೋಡಿ, ಮತ್ತು ಆ ಒಂದು ಇದೂ ಅಷ್ಟೇ, ನಾವು ಓಪನ್ ಮಾಡಿ ಕ್ಲೋಸ್ ಮಾಡೋದು ತುಂಬ ಸ್ಮೂತ್ ಹ್ಯಾಂಡ್ಲ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಇದು ಒಂದು ಗಾರ್ಡನ್ ಏರಿಯಾ. ಈಗ ನಿಮ್ಮದು ಟೆರೆಸ್ ಅಥವಾ ನಿಮ್ಮ ಮನೇಲೇ ಒಂದು ಮಧ್ಯೆ ಸ್ಪೇಸ್ ಇದ್ದರೆ ಈ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಒಂದು ತೋರಿಸಿದ್ದಾರೆ. ಇದೆಲ್ಲ ನೋಡೋದು ತುಂಬ ನ್ಯಾಚುರಲ್ ಆಗಿದೆ ಕಾಣ್ತದೆ ಗಿಡಗಳು, ಬಟ್ ಇದೆಲ್ಲ ಒಂಥರ ಪ್ಲಾಸ್ಟಿಕ್ಕಿಂದ ಮಾಡಿರೋದು. ಮತ್ತು ಸಿಂಪಲ್ಲಾಗಿ 2 ಚೇರ್ ಹಾಕಿ ಒಂದು ಟಿಪ್ ಹಾಕಿದರೆ ಈ ಟೀ ಟೈಮ್ಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೀ ಕುಡಿಯೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಒಂದು ಓಪನ್ ಕಿಚನ್ ಥರ. ಈ ಕಡೆ ಡೈನಿಂಗ್ ಟೇಬಲ್ ಇದೆ ಮತ್ತು ಈ ಕಡೆ ಒಂದು ಸ್ವಲ್ಪ ಐಟಮ್ಸ್ನ ಪ್ಲೇಸ್ ಮಾಡಿದ್ದಾರೆ. ಈ ಕಡೆ ನೀವು ತಿರುಗಿದ್ರೆ ಇಲ್ಲೊಂದು ಟೇಬಲ್ಲು ಮತ್ತು ಈ ಡ್ರಾಯರ್ಸು ಆಗಿರಬಹುದು ಮತ್ತು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಈ ಪ್ಲೇಟ್ಸು, ಸ್ಪೂನ್ಸು ಏನಿದೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಹಾಗೆಯೇ ನೋಡಿ, ಇದೆಲ್ಲ ಒಂದು ಫೋರ್ಕ್ ಆಗಿರ್ಬೋದು, ನೈಫ್ ಆಗಿರ್ಬೋದು ಅಥವಾ ಈ ಒಂದು ಸೌಟ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಇಟ್ಕೋಬೋದು. ಮತ್ತು ಇಲ್ಲಿ ನೀವು ಡ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲೂ ಅಷ್ಟೇ ಶೆಲ್ಫ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಸ್ಪೇಸನ್ನು ಇವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಒಂದು ಜ್ಯೂಸರ್ ಆಗಿರ್ಬೋದು, ಜ್ಯೂಸ್ದು ಜಾರ್ ಆಗಿರ್ಬೋದು ಎಲ್ಲನೂ ಇಟ್ಟಿದ್ದಾರೆ. ಮತ್ತು ಆ ಫ್ರಿಡ್ಜ್ಗೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿರೋದಿರ್ಬೋದು. ಸೊ ಎಲ್ಲನೂ ಅಷ್ಟೇ ತುಂಬ ಒಂದು ಕಾನ್ಷಿಯಸ್ ಆಗಿ ಸ್ಪೇಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಚಿಕ್ಕದಾಗಿರೋ ಜಾಗದಲ್ಲೂ ಕೂಡ ಕಿಚನ್ನ ಹೇಗೆ ನಾವು ಒಂದು ಇಟ್ಕೋಬೋದು, ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಇದು ನೋಡಿ, 3 ಬರ್ನರ್ ಫ್ಲ್ಯಾಟ್ ಸ್ಟವ್, ಮೇಲ್ಗಡೆ ಶೆಲ್ಫ್ಸ್ಗಳು ಮತ್ತು ಚಿಮ್ನೀಸ್ ಆಗಿರ್ಬೋದು ಎಲ್ಲನೂ ಪ್ಲೇಸ್ ಮಾಡಿದ್ದಾರೆ ಒಂದೇ ಜಾಗದಲ್ಲಿ. ಸೊ ತುಂಬ ಒಂದು ಆ ಡಿಸೈನು ಅಷ್ಟೇ ಮತ್ತು ಒಂದು ಔಟ್ಲುಕ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಇದು ನೋಡಿ, ಇದು ಈಗ ಎಲ್ ಶೇಪ್ ಕಿಚನ್ಸ್ ಏನು ಬರುತ್ತೆ ನಿಮಗೆ ಎಲ್ ಶೇಪಲ್ಲಿ, ಸೊ ಆ ಎಲ್ ಶೇಪಲ್ಲಿ ಕಾರ್ನರ್ ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಐಡಿಯಾ. ನೋಡಿ, ಇದು ಒಂದು ಹಾಫ್ ಸರ್ಕಲಲ್ಲಿ ಇರುತ್ತೆ. ಸೊ ನೀವು ಇದನ್ನು ಒಳಗಡೆ ತಳ್ಳಿದ್ರೆ ಅದು ಫುಲ್ಲು ಹಿಂಗೆ ಕ್ರಾಸ್ ಆಗಿ ಹೋಗುತ್ತೆ. ಇವಾಗ ನೋಡಿ, ನಾನು ಓಪನ್ ಮಾಡಿದ್ದೀನಿ. ಸೊ ನೀವು ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು ಇದನ್ನೆಲ್ಲ ಇಟ್ಕೋಬೋದು ಅಂತ ತೋರಿಸಿದ್ದಾರೆ. ನೋಡಿ, ಅಲ್ಲಿ ಒಂದು ಸೈಡಲ್ಲಿ ಪಿಲ್ಲರ್ ಥರ ಇರುತ್ತೆ. ನೋಡಿ, ಇದು ಇವಾಗ ಹಿಂಗೆ ಕ್ರಾಸ್ ಆಗುತ್ತೆ. ಕೆಳಗಡೆದು ನಿಮ್ಗೆ ತೋರಿಸ್ತೀನಿ, 2 ಸ್ಟೆಪ್ ಇದೆ. ನೋಡಿ, ಹಾಫ್ ಸರ್ಕಲ್ ಇದು. ಸೊ ಈ ಥರ ಇದ್ರೆ ಏನಾಗುತ್ತೆ, ನಿಮಗೆ ಎಲ್ ಶೇಪಲ್ಲಿ ಇರೋಂತಹ ಕಿಚನ್ಗಳಲ್ಲಿ ಕಾರ್ನರಲ್ಲಿ ಸ್ಪೇಸನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ಸೊ ನೋಡಿ, ಇದೊಂದು ಚೆನ್ನಾಗಿತ್ತು ಇಲ್ಲಿ. ಮತ್ತು ಈ ಗ್ಲಾಸಸ್ ಆಗಿರ್ಬೋದು, ಎಲ್ಲ ತವಾ ಆಗಿರ್ಬೋದು ಎಲ್ಲನೂ ಕೂಡ ನಾವಲ್ಲಿ ಇಟ್ಕೋಬೋದು. ಮತ್ತು ಇಲ್ಲಿ ತುಂಬ ಏನು ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಫೈರ್ ರೆಸಿಸ್ಟೆನ್ಸ್ ಕೂಡ ಇತ್ತು. ಸೊ ಮತ್ತು ಗ್ಲಾಸಿ ಫಿನಿಶ್ ಇತ್ತು. ಸೊ ಅಷ್ಟು ನಿಮಗೆ ಯಾವ ಥರ ಗ್ಲಾಸಿ ಫಿನಿಶ್ ಅಂದರೆ ನಮ್ಮ ಫೇಸ್ ಕೂಡ ನಮಗೆ ಕಾಣಬೇಕು, ಅಷ್ಟು ಒಂದು ನೀಟಾಗಿ ಫಿನಿಶಿಂಗ್ ಎಲ್ಲ ಇತ್ತು. ನೋಡಿ, ಆ ಸೈಡಲ್ಲಿ ನಿಮಗೆ ಕಾಫಿ ಕಪ್ಸ್ ಆಗಿರ್ಬೋದು, ಕಾಫಿ ಮಗ್ಸ್ ಆಗಿರ್ಬೋದು ಎಲ್ಲನೂ ಇಟ್ಕೊಬೋದು. ಇದು ಒಂಥರ ಓಪನ್ ಕಿಚನ್ ಟೈಪು. ಪಕ್ಕದಲ್ಲೇ ಡೈನಿಂಗ್ ಟೇಬಲು, ಈ ಕಡೆ ಒಂದು ಟೇಬಲು, ಮೇಲ್ಗಡೆ ಒಂದು ಆ ಲೈಟಿಂಗು ನೀಟಾಗಿ ಕಾಣಲಿಕ್ಕೆ ಈ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಚಪಾತಿ ಹೊತ್ತೋದಾಗಿರ್ಬೋದು ನಾವೆಲ್ಲನೂ ಇಲ್ಲಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಕೆಳಗಡೆನೂ ಕೂಡ ಸ್ಪೇಸ್ ಇದೆ. ಆ ಟೇಬಲ್ ಕೆಳಗಡೆ 1-2 ಸ್ಟೆಪ್ಪು. ಸೊ ಅಲ್ಲೂ ಕೂಡ ಥಿಂಗ್ಸ್ ಇಟ್ಕೋಬೋದು.
ನೋಡಿ ನೆಕ್ಸ್ಟು ಎಷ್ಟು ಚಿಕ್ಕ ಜಾಗದಲ್ಲಿ ಇವರು ಕಿಚನ್ನ ಮಾಡಿದ್ದಾರೆ. ಮೇಲ್ಗಡೆ 2 ಸ್ಟೆಪ್ ಶೆಲ್ಫ್ಸ್ ಇದೆ, ಮೇಲ್ಗಡೆ ಒಂದು ಶೆಲ್ಫ್ಸ್ ಇದೆ, ಆದಮೇಲೆ ಕೆಳಗಡೆ ಒಂದು ಶೆಲ್ಫ್ ಇದೆ. ನೋಡಿ 2 ಸ್ಟೆಪ್ ಇದೆ ಶೆಲ್ಫ್ಸು ಕೂಡ. ಸೊ ಏನಾಗಿದೆ, ನಿಮಗೆ ಜಾಗ ತುಂಬಾ ಯುಟಿಲೈಸ್ ಆಗಿದೆ. ನೋಡಿ ಈ ಕಾಫಿ ಇಲ್ಲಿ ಸ್ಟವ್ ಇಟ್ಟಿಲ್ಲ, ಜಸ್ಟ್ ಅದ್ರದ್ದು ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ಸ್ಟವ್ನ ನೀವು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು ಅಂತ. ಮತ್ತು ಕೆಳಗಡೆ ತುಂಬಾ ಡ್ರಾಯರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವು ಏನೇ ಸ್ಪೂನ್ಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಒಂದೇ ಜಾಗದಲ್ಲಿ ನೀವು ಪ್ಲೇಸ್ ಮಾಡ್ಕೋಬೋದು. ನೋಡಿ ಈ ಕಡೆ ಶೆಲ್ಫ್ಸು ಮತ್ತು ರ್ಯಾಕ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನೀವೇನು ಅಡುಗೆ ಮಾಡೋ ಅಂತಹ ಪದಾರ್ಥಗಳನ್ನು ನೀವು ಇಟ್ಕೋಬೋದು. ಮತ್ತು ಆ ಕಡೆ ಫ್ರಿಡ್ಜು ನೋಡಿ, ಸಿಂಗಲ್ ಪರ್ಸನ್ ಅಥವಾ 2 ಪರ್ಸನ್ ಬಂದರೆ ಆ ಜಾಗ ಫಿಲ್ ಆಗುತ್ತೆ. ಸೊ ಅಂಥ ಒಂದು ಜಾಗದಲ್ಲೂ ಕೂಡ ಎಷ್ಟು ನೀಟಾಗಿ ವಿತ್ ಫ್ರಿಡ್ಜು, ಓವನ್ನು ಎಲ್ಲನೂ ಕೂಡ ಇಟ್ಕೋಬೋದು. ಆ ಥರ ಒಂದು ಜಾಗ ನೋಡಿ, ಇದು ಅಷ್ಟೇ ತುಂಬಾ ಚಿಕ್ಕದು. ಸೊ ಈ ಚಿಕ್ಕ ಜಾಗದಲ್ಲಿ ನೀವು ಕಿಚನ್ನ ಯಾವ ಥರ ಡಿಸೈನ್ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ. ನೋಡಿ ಮೇಲ್ಗಡೆ ಹ್ಯಾಂಗ್ ಮಾಡಿದ್ದಾರೆ, ತವಾ ಆಗಿರ್ಬೋದು, ಮತ್ತು ಏನು ಸೌಟ್ಗಳಾಗಿರ್ಬೋದು ಎಲ್ಲ ಹ್ಯಾಂಗ್ ಮಾಡಿದ್ದಾರೆ. ಮತ್ತು ಈ ಒಂದು ಸಿಂಕ್ ಕೂಡ ಆ ಜಾಗನ ಯುಟಿಲೈಸ್ ಮಾಡೋದಕ್ಕೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಕೂಡ ಸ್ಟವ್ ಮೇಲ್ಗಡೆ ಶೆಲ್ಫ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಕೆಳಗಡೆ ನೋಡಿ ಫ್ರಿಡ್ಜು ಬಂದು ಒಂದು ಮಿನಿ ಫ್ರಿಡ್ಜು ಕೆಳಗಡೆ ಇಟ್ಟಿದ್ದಾರೆ ಅಲ್ಲಿ. ಮತ್ತು ಈ ಕಡೆ ಎಲ್ಲ ರ್ಯಾಕ್ಗಳು ಇಟ್ಟಿದ್ದಾರೆ, ಓವೆನ್ ಕೂಡ ಇಟ್ಟಿದ್ದಾರೆ ಈ ಕಡೆ. ಮತ್ತು ಕೆಟಾಲ್ ಆಗಿರ್ಬೋದು, ಬಿಸಿನೀರಿಗೆ ಎಲ್ಲ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಈ ಕಡೆ ಒಂದು ಸಣ್ಣ ಟೇಬಲ್ಲು ಮತ್ತು 2 ಕುರ್ಚಿ ಹಾಕಿದ್ದಾರೆ. ಈಗ ಒಂದು ಸಣ್ಣ ಫ್ಯಾಮಿಲಿಯವ್ರಿಗೆ ಒಂದು ತುಂಬಾ ಸೂಪರಾಗಿರುತ್ತೆ ಇದು ಅಂತಲೇ ಹೇಳ್ಬೋದು. ನೋಡಿ ಈ ಕಡೆ ಮಿರರು. ಮತ್ತು ಹಾಗೆ ಇನ್ನೊಂದು ಕಿಚನ್ ನೋಡೋದಾದರೆ ಕಾರ್ನರಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ, ಮತ್ತು ಒಂದು ಕಬೋರ್ಡು ಕ್ರಿಯೇಟ್ ಮಾಡಿದ್ದಾರೆ. ಅದಾದಮೇಲೆ ಈ ಕಡೆನೂ ಅಷ್ಟೇ ತುಂಬ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ, ಐಟಮ್ಸು ಅಂದರೆ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಮತ್ತು ಈ ಕಡೆ ನೋಡಿದ್ರೆ ನಿಮಗೆ ಸ್ಟವ್ವು ಮತ್ತು ಅದರ ಮೇಲ್ಗಡೆ ಚಿಮ್ನಿ. ನೋಡಿ ಇದು ಅಷ್ಟೇ 3 ಬರ್ನಲ್ ಫ್ಲ್ಯಾಟ್ ಸ್ಟವ್ವು. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಫ್ಲ್ಯಾಟ್ ಸ್ಟವೇ ಇತ್ತು ಇವ್ರದ್ದು. ಅಂದರೆ ಯಾರು ಮಾಡ್ಯುಲರ್ ಕಿಚನ್ನ ಪ್ರಿಫರ್ ಮಾಡ್ತಾರೆ, ಡಿಸೈನ್ ಮಾಡ್ತಾರೆ, ಅವರೆಲ್ಲ ಯಾರು ಕೂಡ ನಿಮಗೆ ರೆಗ್ಯುಲರ್ ಸ್ಟವ್ ಯೂಸ್ ಮಾಡೋಲ್ಲ ಜಾಸ್ತಿ. ಆಲ್ಮೋಸ್ಟು 90% ಅವ್ರು ಯೂಸ್ ಮಾಡೋದೆ ಈ ಒಂದು ಫ್ಲ್ಯಾಟ್ ಸ್ಟವ್. ಮತ್ತು ಈ ಮಾಡ್ಯುಲರ್ ಕಿಚನ್ ಏನು ಬರುತ್ತೆ ಅದರಲ್ಲೇ ಇನ್ಕ್ಲೂಡ್ ಆಗಿಬಿಡುತ್ತೆ, ಅದೊಂದು ಪ್ಯಾಕೇಜ್ ಇರುತ್ತೆ. ಸೊ ಆ ಪ್ಯಾಕೇಜಲ್ಲೇ ನಿಮಗೆ ಆ ಸ್ಟವ್ ಏನಿರುತ್ತೆ ಅದು ಇನ್ಕ್ಲೂಡ್ ಆಗುತ್ತೆ. ಮತ್ತು ಈ ಡಿಶ್ ವಾಷರ್ ಆಗಿರಬಹುದು, ಸೊ ಎಲ್ಲ ಕೂಡ ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತಾರೆ. ನೋಡಿ ಇದೆಲ್ಲ ಇಟ್ಕೋಬೋದು ಅಂತ ತೋರಿಸಿದ್ದಾರೆ ಅವರು. ಈ ಪೆಪ್ಪರ್ ಪೌಡ್ರದ್ದು ಆಗಿರ್ಬೋದು, ಅಥವಾ ಸಾಲ್ಟು, ಚಿಲ್ಲಿ ಪೌಡ್ರದ್ದು ಬಾಟಲ್ಸ್ಗಳಾಗಿರ್ಬೋದು, ನೈಫ್ಸ್ಗಳಾಗಿರ್ಬೋದು, ಇಲ್ಲ ಪಾತ್ರೆಗಳಾಗಿರ್ಬೋದು, ಇದನ್ನೆಲ್ಲ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ. ಮತ್ತು ಆ ಡ್ರೈನ್ ಆಗೋದಕ್ಕೆ ಕೂಡ ಅವರು ಒಂದು ಐಡಿಯಾ ಕೊಟ್ಟಿರ್ತಾರೆ. ಕೆಲವೊಂದು ಏನಿರುತ್ತೆ ಅದರಲ್ಲಿ ಕೆಳಗಡೆ ನಿಮಗೆ ನೀರು ಬಂದರೂ ಕೂಡ ಅದು ಹೋಗಿ ನಿಮಗೆ ಈ ಸಿಂಕ್ಗೆ ಕನೆಕ್ಟ್ ಆಗಬೇಕು, ಅಂದರೆ ಬೀಳಬೇಕು, ಆ ಥರ ಒಂದು ಹೋಲನ್ನು ಕೊಟ್ಟಿರ್ತಾರೆ. ಸೊ ಅದು ಕೂಡ ಇಲ್ಲಿ ಇತ್ತು. ನೋಡಿ ಇದೆಲ್ಲ ಫೋಲ್ಡಬಲ್ ಚೇರ್ಸ್ಗಳು ಮತ್ತು 2 ಸ್ಟೆಪ್ ಸ್ಟೂಲ್ಸ್ಗಳು ಅಡುಗೆ ಮನೆಗೆ ಯೂಸ್ ಆಗಲಿ ಅಂತ. ಮತ್ತು ಅಲ್ಲೇ ನೋಡಿ ವಾಶ್ ಬೇಸಿನ್ ಪಕ್ಕನೇ ಒಂದು ಸಣ್ಣ ಸ್ಪೇಸಲ್ಲಿ ವಾಷಿಂಗ್ ಮಿಷಿನ್ ಕೂಡ ಪ್ಲೇಸ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ರ್ಯಾಕ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಥರ ಒಂದು ಚೆನ್ನಾಗಿ ಡಿಸೈನ್ ಮಾಡಿದರು. ನೋಡಿ ಇಲ್ಲಿಯೂ ಅಷ್ಟೇ ಇದು ತುಂಬ ಚೆನ್ನಾಗಿತ್ತು. ಫುಲ್ಲು ವೈಟ್ ಕಲರಲ್ಲಿತ್ತು ಈ ಒಂದು ಕಿಚನ್ನು. ಮತ್ತು ಈ ಕಡೆ ಕಾರ್ನರಲ್ಲಿ ಫ್ರಿಡ್ಜ್ ಇಟ್ಟಿದ್ರು. ಹಾಗೆಯೇ ಸಿಂಪಲ್ ಆಗಿತ್ತು, ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ ಈ ಒಂದು ಡಿಸೈನು. ಅಷ್ಟೊಂದು ಸಿಂಪಲಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅಫೋರ್ಡಾಗಿ ಮಾಡೋ ಆ ಥರ ಇರಬೇಕು, ಆ ಥರ ಒಂದು ಡಿಸೈನ್ಸ್ಗಳನ್ನೂ ಇಟ್ಟಿದ್ದಾರೆ. ಮತ್ತು ಕಾಸ್ಟ್ಲಿಯಾಗಿರೋ ಡಿಸೈನ್ಸ್ಗಳು ಕೂಡ ಇಟ್ಟಿದ್ದಾರೆ. ಸೊ ನಮಗೆ ಯಾವ್ದು ಕಂಫರ್ಟಬಲು ನಾವು ಅದಕ್ಕೆ ಹೋಗ್ಬೋದು. ನೋಡಿ ಇಲ್ಲೂ ಅಷ್ಟೇ ಸಿಂಕ್ ಇಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಈ ಒಂದು ಕಾರ್ನರಲ್ಲಿ ಕಪ್ಸ್ ಆಗಿರ್ಬೋದು ಎಲ್ಲ. ಮತ್ತು ಈ ಕಡೆ ಒಂದು ಬಾಕ್ಸಸ್ಗಳನ್ನ ಪ್ಲೇಸ್ ಮಾಡಿದ್ದಾರೆ. ಇದೆಲ್ಲ ಬಾಕ್ಸಸ್ ಎಲ್ಲ ನಿಮಗೆ ಅಲ್ಲಿ ಡ್ರಾಯರ್ ಸೆಕ್ಷನಲ್ಲಿ ಸಿಗುತ್ತೆ. ಸೊ ನೀವು ಇದನ್ನು ನೋಟ್ ಮಾಡಿಕೊಂಡು ನಿಮಗೆ ಎಷ್ಟು ಬಾಕ್ಸ್ ಬೇಕು, ಅಲ್ಲಿ 6 ಇದೆಯಾ 9 ಇದೆಯಾ, ಅಥವಾ ನಿಮ್ಮ ಒಂದು ಸ್ಪೇಸ್ಗೆ ಎಷ್ಟು ಬೇಕು ಅದನ್ನು ನೀವು ನೋಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಇದೆಲ್ಲ ಸಿಂಗಲ್ ಬಾಕ್ಸ್ ಬರುತ್ತೆ, ಅದನ್ನು ನೀವು ಅಟ್ಯಾಚ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಬಂದು ಮಾಡ್ಯುಲರ್ ಕಿಚನ್ ರಿಲೇಟೆಡ್ ವಿಡಿಯೋ. ಸೊ ಈ ಮಾಡ್ಯುಲರ್ ಕಿಚನ್ ಬಂದು ತುಂಬಾ ಅಪ್ಡೇಟ್ ಆಗಿದೆ. ಈ ಅಪ್ಡೇಟೆಡ್ ಆಗಿರೋಂತಹ ಮಾಡ್ಯುಲರ್ ಕಿಚನ್ನ ಐಕೆದಲ್ಲಿ ಇಟ್ಟಿದ್ದಾರೆ. ಅದರ ರಿಲೇಟೆಡ್ ವಿಡಿಯೋನ ನಾನು ಮಾಡಿ ನಿಮಗೆ ತೋರಿಸಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹಾಗೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ. ಮತ್ತು ಈ ವಿಡಿಯೋ ಎಂಡಲ್ಲಿ ನಿಮಗೆ ಸಜೆಷನ್ ಕೂಡ ಬರುತ್ತೆ, ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡಬಹುದು. ಹಾಗೆ ಐಕಿಯಾದಲ್ಲಿ ಇನ್ನೂ ಏನೇನಿದೆ, ಲಿವಿಂಗ್ ರೂಮ್ ಥಿಂಗ್ಸ್ ಆಗಿರ್ಬೋದು, ಇಲ್ಲ ಬೆಡ್ರೂಮ್ ಆಗಿರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಅಥವಾ ಈ ಮಂಚ ಆಗಿರ್ಬೋದು. ಸೊ ಇನ್ನು ಬೇರೆ ಏನೇನು ಫರ್ನಿಚರ್ಸ್ ಇದೆ ಅದರದ್ದೆಲ್ಲ ವಿಡಿಯೋ ಕಂಟೆಂಟ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಇದೆಲ್ಲ ನೋಡಬೇಕಂದ್ರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನ ನೀವು ಪಡಿಬಹುದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಪಾಸಿಟಿವ್ ಕಮೆಂಟ್ ಆದರೂ ಸರಿ ಮತ್ತು ನೆಗೆಟಿವ್ ಕಮೆಂಟ್ ಆದರೂ ಸರಿ, ನಾವು ಒಂದು ಪೂರ್ಣ ಮನಸ್ಥಿತಿಯಿಂದ ಅಕ್ಸೆಪ್ಟ್ ಮಾಡ್ತೀವಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.